ಈ ಬಾರಿ ಪಿಸಿ ಮೋಹನ್ಗೆ 3 ನಾಮ. ಮನ್ಸೂರ್ ಅಲಿ ಖಾನ್ ರವರಿಗೆ ವಿಜಯದ ಹಾರ. ಕಾಂಗ್ರೆಸ್ ಮುಖಂಡ ಬಿಕೆ ಅಲ್ತಾಫ್ ಖಾನ್ ಹೇಳಿಕೆ. ಜಮೀರ್ ಅಹಮದ್ ಖಾನ್ ರವರ ಉಸ್ತುವಾರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಗ್ಯಾರಂಟಿ. ಬಿಕೆ ಅಲ್ತಾಫ್ ಖಾನ್. ಮನ್ಸೂರ್ ಅಲಿ ಖಾನ್ ರವರ ಪರವಾಗಿ ಬಿಕೆ ಅಲ್ತಾಫ್ ಖಾನ್ ಭರ್ಜರಿ ಪ್ರಚಾರ. ಪಿಸಿ ಮೋಹನ್ 3 ಸಲ ಇಲ್ಲಿ ಗೆದ್ದಿದ್ದಾರೆ. 3 ಸಲಿನಲ್ಲಿ ಪಿಸಿ ಮೋಹನ್ ಅವ್ರಿಗೆ 3 ನಾಮ ಹಾಕ್ಕೊಂಡು ಹೋಯ್ತಾರೆ. ನಮ್ಮ ಮನ್ಸೂರ್ ಅಲಿ ಖಾನ್ ಗೆಲ್ತಾರಂತ ನಮಗೆ ವಿಶ್ವಾಸ ಇದೆ. ಯಾತಕ್ಕಂದರೆ ಇನ್ಚಾರ್ಜು ಜಮೀರ್ ಅಹಮದ್ ಖಾನ್ ಸೆಂಟ್ರಲ್ ಇನ್ಚಾರ್ಜ್ ಆಗಿರೋದಕ್ಕೋಸ್ಕರ 100% ನಾವು ಗೆಲ್ತೀವಿ ಅಂತ ವಿಶ್ವಾಸ ಇದೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ಇಂದು ವಸತಿ ಸಚಿವರಾದ ಜಮೀರ್ ಅಹಮದ್ ಖಾನ್ ಅವರು ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಶಕ್ತಿ ಪ್ರದರ್ಶನ ನಡೆಸಿದರು. ಚಾಮರಾಜಪೇಟೆಯ ಟಿಆರ್ ಮಿಲ್ನಿಂದ ಸಂಗಮ್ ಸರ್ಕಲ್ ವರೆಗೂ ನಡೆದ ರೋಡ್ ಶೋನಲ್ಲಿ ಮನ್ಸೂರ್ ಅಲಿ ಖಾನ್ ಅವರ ಗೆಲುವಿಗೆ ಮುನ್ನುಡಿಯಾಗಿತ್ತು. ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ವಿವಿಧ ಮುಖಂಡರು ರೋಡ್ ಶೋ ವೇಳೆ ಭಾಗಿಯಾಗುವ ಮೂಲಕ ಜಮೀರ್ ಅಹಮದ್ ಖಾನ್ ಅವರಿಗೆ ಸಹಕಾರ ನೀಡಿದರು. ಇದೇ ವೇಳೆ ಹೆಚ್ಚಿನ ಸಂಖ್ಯೆಯಲ್ಲಿ ಅಪಾರ ಬೆಂಬಲಿಗರೊಂದಿಗೆ ಆಗಮಿಸುತ್ತಾ ಕೆಎಂಟಿಸಿ ಅಧ್ಯಕ್ಷರಾದ ಬಿಕೆ ಅಲ್ತಾಫ್ ಖಾನ್ ಅವರು ರೋಡ್ ಶೋ ವೇಳೆ ಜಮೀರ್ ಅಹಮದ್ ಖಾನ್ ಅವರಿಗೆ ಸಾಥ್ ನೀಡಿದರು. ಬಳಿಕ ಮಾಧ್ಯಮದೊಂದಿಗೆ ಮಾತನಾಡಿದ ಬಿಕೆ ಅಲ್ತಾಫ್ ಖಾನ್, ಚಾಮರಾಜಪೇಟೆ ವಿಧಾನಸಭಾ ಕ್ಷೇತ್ರದಾದ್ಯಂತ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿ ಖಾನ್ ಅವರ ಪರವಾಗಿ ಉತ್ತಮ ಜನ ಬೆಂಬಲ ವ್ಯಕ್ತವಾಗ್ತಿದೆ ಎಂದು ಪಿಸಿ ಮೋಹನ್ ವಿರುದ್ಧ ಕುಟುಕಿದ್ದಾರೆ. ಭಾಳ ಒಳ್ಳೆ ರೆಸ್ಪಾನ್ಸ್ ಬರ್ತಾ ಇದೆ. ಎಲ್ಲ ಕಡೆ ಸೆಂಟ್ರಲ್ ಕ್ಷೇತ್ರದಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಇದೆ. ಅದರಲ್ಲಿ ಸ್ಪೆಷಲ್ ಚಾಮರಾಜಪೇಟೆಯಲ್ಲಿ ಜಮೀರ್ ಅಹಮದ್ ಖಾನ್ ಅವ್ರ ನೇತೃತ್ವದಿಂದ ನಾವು 50 60 ಸಾವಿರ ಲೀಡಿಂಗ್ ತೊಗೋತೀವಿ ಅಂತ ನಮಗೆ ಭರವಸೆ ಇದೆ. ಇವತ್ತು ಜನ ಸಾಗರ ನೋಡಿರ್ಬೋದು ನೀವು. ಸುಮ್ಮನೆ ಒಂದು ರೋಡ್ ಶೋ ಮಾಡಿ ಅಭ್ಯರ್ಥಿಗೆ ಮನ್ಸೂರ್ ಅಲಿ ಖಾನ್ಗೆ ಕಳಿಸಿದ್ದಕ್ಕೆ ವಾಲಂಟ್ರಿಯಾಗಿ ಜನ ಬಂದರು. ಯಾತಕ್ಕೆ ಅಂದರೆ ವಿಶ್ವಾಸ ಇದ್ದಿದ್ದ ಮೇಲೆ ನಡೀರಪ್ಪ ಜಮೀರ್ ಬೈ ಇದ್ದಾರೆ, ಫಸ್ಟು ಸೆಕೆಂಡ್ ಅಲ್ತಾಫ್ ಬೈ ಇದ್ದಾರೆ, ಅವ್ರ ಜೊತೆಗೆ ಎಲ್ಲ ಮುಖಂಡರು ಇದ್ದಾರೆ. ಎಲ್ಲ ಕ್ಷೇತ್ರದವ್ರು ಸೇರಿ ಇವತ್ತು ಎಲ್ಲ ಮುಖಂಡರು ಕಾಸು ಕೊಟ್ಟು 500 ಸಾವಿರ ಕರ್ಕೊಂಡು ಬರ್ತಾರಲ್ಲ, ಆ ಜನ ಅಲ್ಲ, ಎಲ್ಲ ನಮ್ಮ ಕ್ಷೇತ್ರದ ಮುಖಂಡರು, ಯುವಕರು, ಹಿರಿಯರು, ಕಿರಿಯರು, ನಮ್ಮ ಅಕ್ಕ ತಂಗಿರು ವಾಲಂಟ್ರಿಯಾಗಿ ಬಂದಿರೋದಕ್ಕೆ ಅವ್ರಿಗೆ ಹೃದಯಪೂರ್ವವಾಗಿ ನಮ್ಮ ಕ್ಷೇತ್ರದ ಜನತೆಗೆ ಧನ್ಯವಾದ ಅಂತ ಹೇಳಕ್ಕೆ ಬಯಸ್ತೀವಿ. ಮತದಾರರಿಗೆ ಇಲ್ಲ, ಈ ರಾಜ್ಯದ ರಾಷ್ಟ್ರದ ಜನತೆಗೆ ಒಳ್ಳೇದಾಗಬೇಕಂದ್ರೆ ಈ ಸುಳ್ಳು ಮೋದಿದು ಮಾತು ಬಿಟ್ಟು ನಿಜ ಇವತ್ತು ಹೇಳ್ತಾ ಇದ್ದಾರಲ್ಲ, ನಾವು ಒಳ್ಳೆ ದಿವಸ ತಗೊಂಡು ಬರ್ತೀವಿ ಅಂತ. ಏನು ಒಳ್ಳೆ ದಿವಸ ತಗೊಂಡು ಬಂದಿದ್ದಾರೆ ಅಂದರೆ 400 ರೂಪಾಯಿದು ಸಿಲಿಂಡ್ರು 1,100 ರೂಪಾಯಿ ಮಾಡಿದ್ದಾರೆ. ಎಲ್ಲ GST ಮಾಡಿಬಿಟ್ಟು ಇವತ್ತು ಒಂದು ಮಸಾಲೆ ದೋಸೆ ತೊಗೊಂಡ್ರು GST ಅಂತೆ. ಈ ನಮ್ಮ ದೇಶದಲ್ಲಿ ಡೈಲಿ ವೇಜಸ್ ಜನ ಎಷ್ಟು ಕೋಟಿ ಇದ್ದಾರೆ, 135-140 ಕೋಟಿ ಜನದಲ್ಲಿ. ಅದು ಚಿಂತೆ ಮಾಡಬೇಕಾಗಿತ್ತು ಮೋದಿಯವರು. ದೇವರು ಅವಕಾಶ ಕೊಟ್ಟ, ಸುಧಾರಿಸ್ಕೊಳ್ಳಿಲ್ಲ. ಇವಾಗ ಅವರು 2 ಸಲ ಗೆದ್ದಿದ್ದಾರೆ. ಪಿಸಿ ಮೋಹನ್ 3 ಸಲ ಇಲ್ಲಿ ಗೆದ್ದಿದ್ದಾರೆ. 3 ಸಲಿನಲ್ಲಿ ಪಿಸಿ ಮೋಹನ್ ಅವ್ರಿಗೆ 3 ನಾಮ ಹಾಕ್ಕೊಂಡು ಹೋಯ್ತಾರೆ. ನಮ್ಮ ಮನ್ಸೂರ್ ಅಲಿ ಖಾನ್ ಗೆಲ್ತಾರಂತ ನಮಗೆ ವಿಶ್ವಾಸ ಇದೆ. ಯಾತಕ್ಕಂದರೆ ಇನ್ಚಾರ್ಜು ಜಮೀರ್ ಅಹಮದ್ ಖಾನ್ ಸೆಂಟ್ರಲ್ ಇನ್ಚಾರ್ಜ್ ಆಗಿರೋದಕ್ಕೋಸ್ಕರ 100% ನಾವು ಗೆಲ್ತೀವಿ ಅಂತ ವಿಶ್ವಾಸ ಇಟ್ಕೊಂಡಿದ್ದೀವಿ. ಥ್ಯಾಂಕ್ ಯು, ನಮಸ್ತೆ. ಮತ್ತು ಸಿದ್ದರಾಮಯ್ಯ ಅವರು, ಮುಖ್ಯಮಂತ್ರಿಯವರು, ಡೆಪ್ಟಿ CM DK ಶಿವಕುಮಾರ್ ಅವರು, ಎಲ್ಲ ಕಾಂಗ್ರೆಸ್ ನಾಯಕರು 5 ಗ್ಯಾರಂಟಿ ಏನಂತ ಹೇಳಿದ್ರು ಅದು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ಚೆನ್ನಾಗಿ ನಮ್ಮ ಕರ್ನಾಟಕ ಜನತೆಗೆ ನಂಬಿಕೆ ಬಂದಿದೆ, ಅಷ್ಟು ಹೇಳಕ್ಕೆ ಬಯಸ್ತೀವಿ. ಅದು ಆರನೇ ಯೋಜನೆ ಹೇಳಿಲ್ಲ, ಡಿಕ್ಲೇರ್ ಮಾಡಲಿಲ್ಲ ಎಲೆಕ್ಷನ್ ಮುಂಚೆ. ಇವಾಗ 6ನೇ ಯೋಜನೆಯಲ್ಲಿ ಒಂದು 37,930 ಮನೆ ಕೊಟ್ಟಿದ್ದಾರೆ. ಇನ್ನೂ 1 ಲಕ್ಷ ಮನೆ ಈ ವರ್ಷದಲ್ಲಿ ಕೊಡ್ತೀವಿ ಅಂತ ವಿಶ್ವಾಸ ಇಟ್ಕೊಂಡಿದ್ದೀವಿ. ನಮಸ್ಕಾರ.